ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ನೀವು ಕೂಡ ಆಕಾಂಕ್ಷಿಗಳು, ಯಾರನ್ನು ಭೇಟಿ ಮಾಡಿದ್ದೀರಿ ಡೆಲ್ಲಿಲಿ? ಇನ್ನೂ ಯಾರಿಗೆ ಭೇಟಿ ಆಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10-10:30 ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೂ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಈಗ ನಿಮ್ಗೆ ಹಿಂದೆ ಅಶ್ಯೂರೆನ್ಸ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ, ನೀವು ಪಾರ್ಟಿ ಚೇಂಜ್ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಾಡ್ತಾರೆ ಅಂತ. ಲಾಸ್ಟ್ ಟೈಮೇ ಆಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಇತ್ತು, ಆಗಿರಲಿಲ್ಲ. ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲೇ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿ ಅದು ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದು ಇದೆ. ತಪ್ಪೇನಿಲ್ಲ, 3-4 ಜನ ಕೇಳೋದು ತಪ್ಪೇನಿದೆ. ಅಲ್ಲ, ಒಂದೇ ಸಮುದಾಯದಿಂದ ಇಬ್ಬರು ಇದ್ದೀರಿ, ಅದಕ್ಕೆ. ಆವಾಗ ಒಂದು ಸಮುದಾಯದವರೇ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ದರು, ಲೀಲಾದೇವಿ ಪ್ರಸಾದ್ ಆಗಿದ್ದರು, ಉಮೇಶ್ ಕತ್ತೆ ಆಗಿದ್ದರು, AB ಪಾಟೀಲ್ರಾಗಿದ್ದರು. ಎಷ್ಟು ಜನ ಆಗಿದ್ರು? 4-5 ಜನ ಆಗಿದ್ದಾರಲ್ಲ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋ ಅಪೇಕ್ಷೆ ಎಲ್ಲರೂ ಇರುತ್ತೆ. ನೋಡೋಣ ನಾಯಕರು ಏನು ಮಾಡ್ತಾರೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ನೀವು ಕೂಡ ಆಕಾಂಕ್ಷಿಗಳು, ಯಾರನ್ನು ಭೇಟಿ ಮಾಡಿದ್ದೀರಿ ಡೆಲ್ಲಿಲಿ? ಇನ್ನೂ ಯಾರಿಗೆ ಭೇಟಿ ಆಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10-10:30 ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೂ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಈಗ ನಿಮ್ಗೆ ಹಿಂದೆ ಅಶ್ಯೂರೆನ್ಸ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ, ನೀವು ಪಾರ್ಟಿ ಚೇಂಜ್ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಾಡ್ತಾರೆ ಅಂತ. ಲಾಸ್ಟ್ ಟೈಮೇ ಆಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಇತ್ತು, ಆಗಿರಲಿಲ್ಲ. ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲೇ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿ ಅದು ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದು ಇದೆ. ತಪ್ಪೇನಿಲ್ಲ, 3-4 ಜನ ಕೇಳೋದು ತಪ್ಪೇನಿದೆ. ಅಲ್ಲ, ಒಂದೇ ಸಮುದಾಯದಿಂದ ಇಬ್ಬರು ಇದ್ದೀರಿ, ಅದಕ್ಕೆ. ಆವಾಗ ಒಂದು ಸಮುದಾಯದವರೇ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ದರು, ಲೀಲಾದೇವಿ ಪ್ರಸಾದ್ ಆಗಿದ್ದರು, ಉಮೇಶ್ ಕತ್ತೆ ಆಗಿದ್ದರು, AB ಪಾಟೀಲ್ರಾಗಿದ್ದರು. ಎಷ್ಟು ಜನ ಆಗಿದ್ರು? 4-5 ಜನ ಆಗಿದ್ದಾರಲ್ಲ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋ ಅಪೇಕ್ಷೆ ಎಲ್ಲರೂ ಇರುತ್ತೆ. ನೋಡೋಣ ನಾಯಕರು ಏನು ಮಾಡ್ತಾರೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ನೀವು ಕೂಡ ಆಕಾಂಕ್ಷಿಗಳು, ಯಾರನ್ನು ಭೇಟಿ ಮಾಡಿದ್ದೀರಿ ಡೆಲ್ಲಿಲಿ? ಇನ್ನೂ ಯಾರಿಗೆ ಭೇಟಿ ಆಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10-10:30 ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೂ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಈಗ ನಿಮ್ಗೆ ಹಿಂದೆ ಅಶ್ಯೂರೆನ್ಸ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ, ನೀವು ಪಾರ್ಟಿ ಚೇಂಜ್ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಾಡ್ತಾರೆ ಅಂತ. ಲಾಸ್ಟ್ ಟೈಮೇ ಆಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಇತ್ತು, ಆಗಿರಲಿಲ್ಲ. ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲೇ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿ ಅದು ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದು ಇದೆ. ತಪ್ಪೇನಿಲ್ಲ, 3-4 ಜನ ಕೇಳೋದು ತಪ್ಪೇನಿದೆ. ಅಲ್ಲ, ಒಂದೇ ಸಮುದಾಯದಿಂದ ಇಬ್ಬರು ಇದ್ದೀರಿ, ಅದಕ್ಕೆ. ಆವಾಗ ಒಂದು ಸಮುದಾಯದವರೇ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ದರು, ಲೀಲಾದೇವಿ ಪ್ರಸಾದ್ ಆಗಿದ್ದರು, ಉಮೇಶ್ ಕತ್ತೆ ಆಗಿದ್ದರು, AB ಪಾಟೀಲ್ರಾಗಿದ್ದರು. ಎಷ್ಟು ಜನ ಆಗಿದ್ರು? 4-5 ಜನ ಆಗಿದ್ದಾರಲ್ಲ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋ ಅಪೇಕ್ಷೆ ಎಲ್ಲರೂ ಇರುತ್ತೆ. ನೋಡೋಣ ನಾಯಕರು ಏನು ಮಾಡ್ತಾರೆ.